ಸರ್, ವೀರಶೈವ ಲಿಂಗಾಯತರಲ್ಲಿ ಕೊನೆಯ ಮುಖ್ಯಮಂತ್ರಿ ಅಂದರೆ ಕಾಂಗ್ರೆಸ್ನಲ್ಲಿ ಕೊನೆಯ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ವೀರೇಂದ್ರ ಪಾಟೀಲ್ ಅವರು. ಆ ನಂತರದಲ್ಲಿ ಪಕ್ಷದ ಸಾರಥ್ಯ ವಹಿಸ್ಕೊಂಡಿದ್ದರೆ ಯಾರು ಅಂತ ಹೇಳಿದ್ರೆ ಅಲ್ಲಂ ವೀರಭದ್ರಪ್ಪ ಅವರು ಇರಬೇಕು ಮೋಸ್ಟ್ಲಿ. ಆ ನಂತರದಲ್ಲಿ ಸಿಗುವಂಥ ಸ್ಥಾನಮಾನಗಳಿಗೆ ಯಾಕೆ ಅಂತ ಹೇಳಿದ್ರೆ ನೀವು ಕಾರ್ಯಾಧ್ಯಕ್ಷರಾದ್ರಿ, ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಿ ಅಧ್ಯಕ್ಷರಾಗಲಿಲ್ಲ, ಈಗ ಮಂತ್ರಿ ಆಗಿದ್ದೀರಿ, ಇನ್ನೊಂದು ಸ್ಟೆಪ್ ಹೋಗಿ ಡಿ ಸಿ ಎಮ್ ಆಗಲಿಲ್ಲ, ಯಾಕೆ ಡಿ ಸಿ ಎಮ್ ಆಗುವ ಆಸೆ ಇಲ್ವಾ ನಿಮಗೆ? ನೋಡಿ, ಇವತ್ತು ಯಾವುದೇ ಒಂದು ಪಕ್ಷ ಆಸೆ, ಇವತ್ತು ಈಗ ನೀವು ಆ್ಯಂಕರ್ ಇದ್ದೀರಿ ಉದಾಹರಣೆಗೆ, ಎಡಿಟರ್ ಆಗಬೇಕು ಅನ್ನೋಂಥ ಆಸೆ ಇರ್ತದೆ. ಹೀಗಾಗಿ ಶಾಸಕರಾಗಿದ್ದವರಿಗೆ ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇರ್ತದೆ, ಮಂತ್ರಿ ಆಗಿದ್ದವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇರ್ತದೆ. ಇವತ್ತು ಅಪೇಕ್ಷೆಗಳು ಭಾಳಷ್ಟು ಇರ್ತವೆ, ಆದರೆ ಅವಶ್ಯಕತೆಗಳು ಪೂರೈಕೆ ಮಾಡುವಂಥದ್ದು ಒಂದು ಸರ್ಕಾರದ ಜವಾಬ್ದಾರಿ. ನಮ್ಮದೇನು ಕೆಲಸ ಇದೆ, ಕರ್ತವ್ಯ ಇದೆ, ನಾವೆಲ್ಲ ಬಂದಂಥದ್ದು ಸೇವೆ ಮಾಡಲಿಕ್ಕೆ. ಸ್ಥಾನಮಾನ ಬೇಕು ಅಂತೇಳಿ ಬಂದಂಥದ್ದಲ್ಲ. ಯಾವುದೇ ಸ್ಥಾನಮಾನ ಸಿಕ್ಕರೂ ಸೇವಾ ಮನೋಭಾವದಿಂದ, ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕಾಂಗ್ರೆಸ್ನಲ್ಲಿ ಮುಂದೆ ಲಿಂಗಾಯತರು ಮುಖ್ಯಮಂತ್ರಿ ಆದರೆ ಅದು ಈಶ್ವರ ಖಂಡ್ರೆ ಅವರೇ ಆಗ್ತಾರಾ? ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಯಾವುದೇ ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ ಇಲ್ಲಿ. ಇವತ್ತು ನಾವು ಏನು ಕೆಲಸ ಮಾಡ್ತೀವಿ, ನಾವೇನು ಸೇವೆ ಮಾಡ್ತೀವಿ, ಮತ್ತು ನಮ್ಮ ಸೇವೆಗೆ ಈ ಪ್ರಜಾಪ್ರಭುತ್ವದಲ್ಲಿ ಜನರ ಮೆಚ್ಚುಗೆ ಬೇಕು, ಜನಾಭಿಪ್ರಾಯ ಬೇಕು. ಜನಾಭಿಪ್ರಾಯ ಅತ್ಯಂತ ಮಹತ್ವದಾದಂಥದ್ದು. ಹೀಗಾಗಿ ಜನಾಭಿಪ್ರಾಯ ಯಾರು ಪಡೆದುಕೊಂಡು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಾರೆ, ಕಠಿಣ ಪರಿಶ್ರಮ ಮಾಡ್ತಾರೆ, ಅವರಿಗೆ ಸ್ಥಾನಮಾನಗಳು ಸಿಗ್ತವೆ. ಹೀಗಾಗಿ ನಾವು ನಮ್ಮ ಯೋಗ್ಯತೆಯಿಂದ ಇವತ್ತು ನಾವು ಸ್ಥಾನಮಾನ ಪಡೆದುಕೊಳ್ಳಬೇಕು. ಆ ಒಂದು ಆಲೋಚನೆ ಇರುವಂಥವನು ನಾನು. ಈಗ ನಿಮ್ಮ ಸಂಪುಟದಲ್ಲಿರುವಂಥ ಸಚಿವರ ವೀರಶೈವ ಲಿಂಗಾಯತ ಸಚಿವರ ಅಭಿಪ್ರಾಯಗಳನ್ನೇ ತೆಗೆದುಕೊಂಡ್ರೆ ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅಂತ ಹೇಳುವಂಥ ಸಚಿವರು ನಾನು ಹೇಳ್ತಾ ಇದ್ದೀನಿ. ನೋಡಿ, ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಇಷ್ಟಲಿಂಗ ಕೈಯಲ್ಲಿ ಲಿಂಗ ಹಿಡಿದು ಯಾರು ಪೂಜೆ ಮಾಡ್ತಾರೆ ಅವರೆಲ್ಲರೂ ಲಿಂಗಾಯತರು, ಅವರೆಲ್ಲರೂ ವೀರಶೈವರು. ಹೀಗಾಗಿ ಮೊದಲಿನಿಂದಲೂ ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಪದೇ ಪದೇ ಹೇಳಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಹಿಂದಿನ ಅಧ್ಯಕ್ಷರುಗಳೆಲ್ಲರೂ ಪ್ರತಿಪಾದನೆ ಮಾಡಿದ್ದಾರೆ, ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ, ಎರಡೂ ಒಂದೇ ಅಂತೇಳಿ. ಭಕ್ತರೇನಿದ್ದಾರೆ, ಭಕ್ತರೆಲ್ಲರಿಗೂ ಗುರುಗಳಿಗೂ ಅವರು ಗೌರವ ಕೊಡ್ತಾರೆ, ವಿರಕ್ತರಿಗೂ ಗೌರವ ಕೊಡ್ತಾರೆ. ಹೀಗಾಗಿ ಇವತ್ತು ಬಸವಣ್ಣನವರೇ ಹೇಳಿದ್ದಂಥದ್ದು, ಇವನಾರವ ಎಂದೆನಿಸದರಯ್ಯ, ಇವ ನಮ್ಮ ಮನೆ ಮಗನೆನಿಸಯ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ನಾವು ನಮ್ಮವರಿಗೆ ನಮ್ಮವರು ಇಲ್ಲ ಅಂತ ಹೇಳಿದರೆ ಮತ್ತು ಬೇರೆಯವ್ರಿಗೆ ಹೆಂಗೆ ನಮ್ಮವರು ಅಂತ ಹೇಳ್ತೀರಿ? ಆ ಒಂದು ಜವಾಬ್ದಾರಿ ಮಾಡುವಂಥ ಕೆಲಸ ಸಮುದಾಯದಲ್ಲೂ ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಅದನ್ನು ಮಾಡುವಂಥದ್ದು ನಾನು ಆ ಒಂದು ಸಂಕಲ್ಪ ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ವಿಚಾರಗಳಿದ್ದಾವೆ, ಮಾತನಾಡಿಸ್ತಾ ಹೋಗ್ತೀನಿ.